5,000 ಅಡ್ವಾನ್ಸ್ ಹಾಕ್ಸ್ಕೊಂಡ್ರು. ಪರ್ಚೇಸ್ ಮಾಡಿ ನಮಗೆ ಸೇಲ್ ಮಾಡಿ. ಕರ್ನಾಟಕದಲ್ಲಿ ಅವರು ಬರೀ ಈ ಟ್ರೇಡಿಂಗೇ ಮಾಡೋದು, ಜಸ್ಟ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೋಡ್ಸೇ ಮಾಡೋದವರು. ಅವ್ರಿಗೆ 6 ಮೇಕೆ ಅಲ್ಲ 60 ಮೇಕೆ ಅಲ್ಲ 600 ಮೇಕೆ ಆದರೂ ಅವ್ರು ತೊಗೊಂಬರ್ತಾರೆ. ಫೀಡ್ ಎಲ್ಲ ಫ್ರೀಯಾಗಿ ಕೊಟ್ಟರು. ಆಮೇಲೆ ನಮಗೆ ಮೆಡಿಸನ್ಸ್ ಎಲ್ಲ ಫ್ರೀಯಾಗಿ ಕೊಟ್ಟಿದ್ರು. 2 ಲಕ್ಷದ ಚಿಲ್ಲರೆ ಏನೋ ಖರ್ಚಾಯಿತು, 16 ಪ್ಲಸ್ ಒಂದು ಬ್ರೀಡರ್ಗೆ. ಪ್ರೆಗ್ನೆನ್ಸಿ ಗೋಡ್ಸೇ ಕೊಡೋದವರು. ನಮಗೆ ಲಕ್ಕು ಅಷ್ಟೇ ಬಂದಿರೋದು. ಇದನ್ನು ಮಾರಕ್ಕೆ ಹೋಗಲ್ಲ ನಾನು. ನಮಸ್ಕಾರ, ನಾನು ಅಪೇಕ್ಷಿತ್ ಅಂತ, ಮೂಲ ಬೆಂಗಳೂರು. ನಂದು ಸ್ಟಡೀಸ್ ಬಂದು ಗ್ರ್ಯಾಜುಯೇಷನ್ ಮುಗಿಸಿದ್ದೀನಿ. ಗ್ರ್ಯಾಜುಯೇಷನ್ ಮುಗಿಸಿ ಆಡಿಟಿಂಗ್ ಮಾಡ್ತಾಯಿದ್ದೆ ಬೆಂಗಳೂರಲ್ಲಿ ಪ್ರೈವೇಟ್ ಫಾರ್ಮಲ್ಲಿ. ಆಮೇಲೆ ಇಲ್ಲಿ ಬಂದು ಲೈಕ್ ಫಾರ್ಮ್ ಪರ್ಚೇಸ್ ಮಾಡಿ ಡೈರಿ ಫಾರ್ಮು ಮತ್ತು ಗೋಟ್ ಫಾರ್ಮ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಈ ಫಾರ್ಮ್ ಬಂದು 6 acres 20 ಕುಂಟಾಸ್ ಇದೆ. ಫಾರ್ಮ್ ಏನು ಹೆಸರಿಟ್ಟಿದ್ದಾರೆ, ಏನೇನೆಲ್ಲ ನೋಡ್ಬೋದು ಸರ್ ಈ ಫಾರ್ಮಲ್ಲಿ? ಈ ಫಾರ್ಮ್ ಹೆಸರು ಬಂದು ಸಾಯಿ ಸಪ್ತಗಿರಿ ಫಾರ್ಮ್ ಅಂತ. ಅಂದರೆ ನಾವು ತುಂಬ ನಂಬೋ ದೇವರು ಸಾಯಿಬಾಬಾ, ಸೊ ಅದಕ್ಕೆ ಅವ್ರ ಹೆಸರಿಂದ ಸ್ಟಾರ್ಟ್ ಆಗಲಿ ಅಂತ ಸಾಯಿ ಸಪ್ತಗಿರಿ ಫಾರ್ಮ್ ಅಂತ ಇಟ್ಟಿರೋದು. ಓಕೆ, ಏನೇನು ಬೆಳೀತಾ ಇದ್ದೀರಾ, ಏನೇನೆಲ್ಲ ಇವಾಗ ನಮ್ಮದು ಅದೇ ಪ್ರೆಸೆಂಟ್ ಡ್ರ್ಯಾಗನ್ ಫ್ರೂಟ್ ಇದೆ. ಡ್ರ್ಯಾಗನ್ ಫ್ರೂಟು ಜುಲೈಯಿಂದ ಡಿಸೆಂಬರ್ ಅಷ್ಟರಲ್ಲಿ ಕ್ರಾಪ್ ನೋಡ್ಬೋದು. ಗ್ರೌಂಡ್ ನಟ್ ರೆಡಿ ಇದೆ. ಗ್ರೌಂಡ್ ನಟ್ ಇನ್ನು ಉಗಾದಿಗೆ ತೆಗ್ದಾಕ್ತೀವಿ. ಆಮೇಲೆ ಮೇವು ಬೆಳ್ಕೊಂಡಿದ್ದೀವಿ, ಅಕ್ಸೆ ಸೊಪ್ಪು ಬೆಳ್ಕೊಂಡಿದ್ದೀವಿ. ಇವಾಗ ನೆಕ್ಸ್ಟ್ ಮೇಕೆಗಳಿಗೆ ಹಾಕೋಕ್ಕೆ ಅಕ್ಸೆ ಸೊಪ್ಪು ಇದೆ. ನೇಪಿಯರು 1-2 ಸಾಲು ಹಾಕಿದ್ದೀವಿ. ಅದಾದಮೇಲೆ ರೇಷ್ಮೆ ಮೇಕೆಗಳು ನೋಡ್ಬೋದು. ಮನೆ ಎಲ್ಲ ಮನೆ ಕಂಪ್ಲೀಟ್ಲಿ ಆನ್ ಸೋಲಾರಲ್ಲಿ ನಡೀತಾ ಇರೋದು. ಬ್ರೀಡಿಂಗ್ ಮಾಡೋಣ ಅಂತ ಬಂದಾಗ ನಾವು ಪಂಜಾಬ್ ಬೀಟಲ್ಲು ಜಮ್ನಾಪುರಿ ಎಲ್ಲ ನೋಡಿದ್ವಿ. ಸೊ ಆ ಟೈಮ್ ನಮ್ಮ ಬಜೆಟ್ಗೆ ಸೆಟ್ ಆಗಿಲ್ಲ, ಅದು ಸ್ವಲ್ಪ ಕಾಸ್ಟ್ಲಿ ಇತ್ತು. ಅದರಿಂದ ಈ ಯೂಟ್ಯೂಬ್ ನೋಡ್ತಾ ಇರುವಾಗ ಇವ್ರದ್ದು ಬಸವ ಗೋಟ್ ಫಾರ್ಮ್ ಅಂತ ರಾಕೇಶ್ ಅಂತ ಅವ್ರ ನಂಬರ್ ಸಿಕ್ತು. ಅವ್ರ ಮೂಲಕ ಕಾಲ್ ಮಾಡಿ ಗುಲ್ಬರ್ಗಲ್ಲಿ ಇರೋದದು. ಸೊ ಅಲ್ಲೋಗಿ ಅವರೂ ಅಷ್ಟೇ ಏನು ಅಡ್ವಾನ್ಸ್ ಏನು ಜಾಸ್ತಿ ಏನು ಹಾಕ್ಸ್ಕೊಂಡಿಲ್ಲ, 5,000 ಅಡ್ವಾನ್ಸ್ ಹಾಕ್ಸ್ಕೊಂಡ್ರು. ನಮ್ಗೆ ಅವ್ರು ಕಾಂಟ್ಯಾಕ್ಟ್ ಕೊಟ್ಟಿದ್ದು ಯೂಟ್ಯೂಬಲ್ಲೂ ನೋಡಿದೆ, ಪ್ಲಸ್ ನಮ್ಮ ಶೆಡ್ ಮಾಡಿರೋರು ಶೇಖರ್ ಅನ್ನೋರು ಅವರು ನಂಬರ್ ಕೊಟ್ಟಿದ್ದು. ಸೊ ನೋಡ್ಕೊಂಡು ಹೋಗಿದ್ದು ಗುಲ್ಬರ್ಗಾಗೆ ಹೋಗಿ. ಯಾವ ಬ್ರೀಡ್ ಸೆಲೆಕ್ಷನ್ ಮಾಡಿದ್ರಿ ಸರ್ ನೀವು? ಅದೇ ಅವರು ಮೇಯ್ನ್ಲಿ ಉಸ್ಮಾನಿಬಾದಿನೇ ಮಾಡೋದು. ಬೇರೆ ಮಾಡ್ಬೋದೇನೋ, ನಾವು ಸೆಲೆಕ್ಟ್ ಮಾಡಿದ್ದು ಉಸ್ಮಾನಿಬಾದಿ ಅಂತ. ಉಸ್ಮಾನಿಬಾದಿ ಅನ್ನೋದು ಒಂದು ರಾಜಸ್ಥಾನ್ ಬ್ರೀಡು. ರಾಜಸ್ಥಾನಲ್ಲಿ ಒಂದು ಊರಿದೆ, ಆ ಊರಿಗೆ ನಾಟಿ ಮೇಕೆ ಅದು. ಸೊ ಅದು ಇಲ್ಲಿಗೆ ತಂದಾಗ ಅದೊಂದು ಬ್ರೀಡೇ ಆಗುತ್ತೆ. ಇದೆಲ್ಲ ಉಸ್ಮಾನಿಬಾದಿ. ಅದ್ರದ್ದು ಬೇಕಾದರೆ ವೇಯಿಂಗ್ ಡಿಫ್ರೆನ್ಸು ತೋರಿಸ್ತೀನಿ ನಾನು. ವೇಯಿಂಗ್ ಡಿಫ್ರೆನ್ಸ್ ಮಾಡಿ ತೋರಿಸ್ತೀನಿ, ಅದು ಗೊತ್ತಾಗುತ್ತೆ. ಇದೆಲ್ಲ ಒಂದು 10 kg 8 kg ಇರುತ್ತೆ. ಇವೆಲ್ಲ 13-14 kg ಇರುತ್ತೆ. ಎಷ್ಟು ಮರಿಗಳು ತಗೊಂಡು? ನಾನು ಅಲ್ಲಿಗೆ ಹೋದಾಗ 16 ಪ್ರೆಗ್ನೆಂಟ್ ಗೋಟ್ಸ್ ತಂದೆ, ಒಂದು ಬ್ರೀಡರ್ ತಂದೆ. ಬ್ರೀಡರಲ್ಲಿ ಇದನ್ನು 16 ಪ್ರೆಗ್ನೆಂಟು, ಒಂದು ಬ್ರೀಡರ್ ತಂದೆ. ಆಮೇಲೆ ಎಲ್ಲ ಪ್ರೆಗ್ನೆಂಟ್ ಇತ್ತು. ಇಲ್ಲಿ ಬಂದಾಗ ಎಲ್ಲ 2 ಮರಿ ಆಗ್ತು. ಇದೊಂದು ಮಾತ್ರ 3 ಮರಿ ಆಗ್ತು. ಅದರಲ್ಲಿ 2 ಮರಿ ಉಳಿದಿದೆ. ಒಂದೇ ಒಂದು ಮರಿ ಅದು ತೀರ್ಕೊಂಡಿದೆ. ಅದು ಏನು ಮಾಡೋಕ್ಕಾಗಲ್ಲ. 3 ಮರಿ 4 ಮರಿ ಹಾಕ್ದಾಗೆಲ್ಲ ಅದು ಪಶ್ಮೆ ಇರೋಲ್ಲ, ಅದು ನೋಡ್ಕೊಬೇಕು. ಹಾಲು ಸಾಲಲ್ಲ. ಅಂದರೆ ಈಗ ಪ್ರೆಗ್ನೆನ್ಸಿನೇ ಅವ್ರು ತಗೊಂಡು ಬಂದು ಕೊಡುವಂಥದ್ದು ನಿಮಗೆ? ಹೌದು, ಪ್ರೆಗ್ನೆನ್ಸಿ ಸೆಲೆಕ್ಟ್ ಮಾಡ್ತಾರೆ ಅವರು, ಚೆಕ್ ಮಾಡ್ತಾರೆ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಚೆಕ್ ಮಾಡ್ತಾರೆ. ಪ್ರೆಗ್ನೆಂಟ್ ಇದ್ದರೆ ಮಾತ್ರ ಅವ್ರು ಅಲ್ಲಿಂದ ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡಿ ನಮಗೆ ಸೇಲ್ ಮಾಡ್ತಾರೆ. ಯಾವುದು ಇದರಲ್ಲಿ ಯಾವುದೂ ಪ್ರೆಗ್ನೆಂಟ್ ಇಲ್ಲ ಅಂತಲೇ ಇಲ್ಲ. ಇವಾಗ ಇದು ಪ್ರೆಗ್ನೆಂಟು, ಇವಾಗ ಇದು ಮತ್ತು ಅಲ್ಲೊಂದು ಕೂತಿದೆ. ಅದೆರಡು ಇವಾಗ ಪೆಂಡಿಂಗ್ ಇದೆ ಡೆಲಿವರಿಗೆ. ಇನ್ನೊಂದು 15-20 ದಿನದಲ್ಲಿ ಡೆಲಿವರಿ ಮಾಡುತ್ತೆ. ಮಿಕ್ಕಿದೆಲ್ಲ ತಂದಿದ್ದು ಡಬಲ್ ಆಗಿದೆ ಅಷ್ಟೇ. ಇವಾಗ ಸರ್ ನಿಮ್ಮ ಸೆಲೆಕ್ಷನ್ ಅಲ್ಲಿ ಅವರೇ ಮಾಡಿಕೊಟ್ಟಿದ್ದೆ, ಇಲ್ಲ ನಿಮ್ಮ ಸೆಲೆಕ್ಷನ್ನೇ ಆಗಿತ್ತು? ಇಲ್ಲ, ಅವರು ಇವಾಗ 100%ಅಲ್ಲಿ 80% ಸೆಲೆಕ್ಷನ್ ಮಾಡಿ ಬಂದಿರ್ತಾರೆ. ಅವ್ರ ಮೂಲಕ ಅದು ಪ್ಯೂರ್ ಇರುತ್ತೆ. ನಾವು ಹೋಗಿ ನಮ್ಮ ಜೊತೆ ಎಕ್ಸ್ಪೀರಿಯೆನ್ಸ್ ಇರೋರನ್ನ ಕರ್ಕೊಂಡೋಗಿ ಪ್ರೆಗ್ನೆಂಟ್ ಇದೆಯಾ, ಹೆಂಗೆ ಮೇಕೆ ಹೆಲ್ತಿ ಇದೆಯಾ ನೋಡ್ಬಿಟ್ಟು ಮಾಡಿ ತೊಗೊಂಡು ಬಂದಿದ್ದು. ಉಸ್ಮಾನ್ ಬಾದಿ ಅನ್ನೋದು ಮೇಕೆ ಅನ್ನೋದು ಪ್ಯೂರ್ ಅನ್ನೋದು ಹೆಂಗಿರುತ್ತೆ ಸರ್ ಮೇಕೆ? ಇವಾಗ ನಿಮಗೆ ಉಸ್ಮಾನಿಬಾದಿಗೂ ನಾಟಿ ಮೇಕೆ ದೊಡ್ಡದು ಯಾವುದೂ ಇಲ್ಲ. ಉಸ್ಮಾನಿಬಾದ್ ಅನ್ನೋದು ಇದು ಬ್ರೀಡರು. ಇಯರ್ಸ್ ನೋಡಿ ಎಷ್ಟು ಲಾಂಗ್ ಇದೆ. ನಿಮಗೆ ಲೆಂತು, ಹೈಟು, ಇದು ಜಸ್ಟ್ ಇನ್ನೂ 1 ವರ್ಷನೂ ಆಗಿಲ್ಲ. ಇದಕ್ಕೆ ಒಂದು ಬ್ರೀಡರ್ ಸಾಕು. ಒಂದು 20 ಹೆಣ್ಣು ಮೇಕೆಗೆ ಒಂದು ಬ್ರೀಡರು ಲೆಕ್ಕ. 20ಕ್ಕೆ ಒಂದು ಲೆಕ್ಕ. ಏನಂದರೆ ಎಲ್ಲನೂ ಒಂದೇ ಸತಿ ಹೀಟಿಗೆ ಬರಲ್ಲ. ಸೊ ಅದಕ್ಕೆ ಒಂದು ಬ್ರೀಡರ್ ಇದ್ದರೆ ಸಾಕು. ಇದರಲ್ಲಿ ನಿಮಗೆ ಗುಲ್ಬರ್ಗಿಂದ ಇಲ್ಲಿ ಬರಬೇಕು ಅಂದರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಬರುತ್ತೆ. ನಿಮಗೆ ಆ ಗಾಡಿಯಲ್ಲಿ ನಿಮ್ಗೊಂದು 20-30 ಮೇಕೆ ಹಾಕ್ಬೋದು. 20-30 ಮೇಕೆ ಹಾಕಿದ್ರು ಅದೇ ರೇಟೆ. 5-10 ಮೇಕೆ ಹಾಕಿದ್ರು ಅದೇ ರೇಟೆ. ಸೊ ಅದರಿಂದ ನಾವು ಒಂದೇ ಸತಿ ಇವಾಗ ಟ್ರಾನ್ಸ್ಪೋರ್ಟಿಗೆ ಹೆಂಗೂ ಕೊಡ್ತೀವಿ. ಅದರಿಂದ ಒಂದು 16 ಮೇಕೆ ಒಂದು ಬ್ರೀಡರ್ ತಂದ್ವಿ. ಸರ್ ನೀವು ಅಡ್ವಾನ್ಸ್ ಹಾಕಿದೆ ಅಂತ ಅಂದಮೇಲೆ ಅವ್ರು ಕಳ್ಸ್ಕೊಂಡಿರೋದು? ಹೌದೌದು. ಯಾಕಂದರೆ ಇವಾಗ ನಾವೇ ಒಬ್ಬರನ್ನ ನಂಬಲ್ಲ ಅಂದರೆ ಅವ್ರನ್ನ ಬಿಸ್ನೆಸ್ ಮಾಡೋನು ಅದು ಹೆಂಗೆ ನಂಬಿಡ್ತಾನೆ ನಮ್ಮನ್ನ?
ನಾವು ತೊಗೊಂಬರ್ರಿ ಅಂದ್ಬಿಟ್ಟು ಆಮೇಲೆ ನಾವು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ಅವ್ನಿಗೆ ಲಾಸ್ ಆಗಲ್ವಾ? ಅವು ಎಷ್ಟು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತಾರೆ, ಅವ್ರಿಗೆ ಲಾಸ್ ಆಗುತ್ತಲ್ಲ. ಅವ್ರು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಒಂದು ಸ್ವಲ್ಪ ಅವ್ರು ಸೊ ಆ ಬಂಡವಾಳ ಹಾಕಿರ್ತಾರೆ, ಹಾಕ್ಲೇಬೇಕು ಅವರು. ಸೊ ಅದಕ್ಕಾಗಿ ನಮ್ಮ ಹತ್ರ ಒಂದು 5,000 ಅಡ್ವಾನ್ಸ್ ಮಾಡಿಸ್ಕೊಂಡು ಅವರು ಹೋಗಿ ತೊಗೊಂಬಂದರು. ಅವರು ಆ್ಯಕ್ಚುಲಿ ಈ ಕರ್ನಾಟಕದಲ್ಲಿ ಅವರು ಬರೀ ಈ ಟ್ರೇಡಿಂಗೇ ಮಾಡೋದು, ಜಸ್ಟ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೋಡ್ಸೇ ಮಾಡೋದವರು. ಅವ್ರಿಗೆ ಒಂದು ನಂಬಿಕೆ ಏನಂದರೆ ನಾವು ಹಾಕ್ತೀವಲ್ಲ ಅಂತ ತೊಗೊಂಬರ್ತಾರೆ. ಅವ್ರಿಗೆ 6 ಮೇಕೆ ಅಲ್ಲ 60 ಮೇಕೆ ಅಲ್ಲ 600 ಮೇಕೆ ಆದರೂ ಅವ್ರು ತೊಗೊಂಬರ್ತಾರೆ. ಜಸ್ಟ್ ಅಡ್ವಾನ್ಸ್ ಅಷ್ಟೇ, ಅವ್ರಿಗೊಂದು ನಂಬಿಕೆ ಬರಬೇಕು ನಮ್ಮ ಮೇಲೆ. ಒಂದು 5,000 ಅಡ್ವಾನ್ಸ್ ಹಾಕಿದ್ವಿ, ಅವರು ತೊಗೊಂಬಂದರು. ನಿಮಗೆ ಎಲ್ಲಿಂದ ಏನೇ ಬೇಕು, ಬರೀ ಉಸ್ಮಾನಿಬಾದಿನೇ ಅಲ್ಲ, ಜಮ್ನಾಪುರಿ ಬೇಕಾದ್ರೂ ಕೊಡಿಸ್ತಾರೆ ಅವರು. ಅವ್ರಿಗೆ ಆ ಥರ ಲಿಂಕ್ಸ್ ಇದೆ. ಯಾಕಂದರೆ ಎಷ್ಟೊಂದು ಜನ ಇರ್ತಾರೆ ತೊಗೊಳ್ಳೋದಿಲ್ವಾ ಅಂತ. ಅವ್ರಿಗೇನು ಇಲ್ಲ, ಅವ್ರು ಇವಾಗ ತೊಗೊಂಬರ್ತಾರೆ, ಲಕ್ಷಾಂತರ ರೂಪಾಯಿ ತೊಗೊಂಬರ್ತಾರೆ, ಅದನ್ನು 2 ನಿಮಿಷದಲ್ಲಿ ಮಾರಾಕ್ತಾರೆ. ಅವರು ಒಂದು ಬಿಲೀಫ್ ಉಳಿಸ್ಕೊಬೇಕು ಅಂತ ನಮ್ಮ ಹತ್ರ ಅಡ್ವಾನ್ಸ್ ಹಾಕ್ಸ್ಕೊಳ್ತಾರೆ. ಬಸವ ಗೋಟ್ ಫಾರ್ಮ್ ಅವ್ರ ಹತ್ರ ನೀವು ನಂಬಿಕೆ ಇಟ್ಟು ಹೋಗಿ ತಗೊಬರ್ಬೇಕು ಅಂತ ಮೇಕೆಗಳು ಹೋದ್ಮೇಲೆ ಸರ್ ಏನು ಅನಿಸ್ತು ಸರ್ ಅಲ್ಲಿ ಹೋದ್ಮೇಲೆ? ನೀವು ಒಂದು 2-3 ಗೋಟ್ ಫಾರ್ಮ್ಸ್ ಎಲ್ಲ ಇದೆ. ಅವರೂ ಅಷ್ಟೇ ಇವಾಗ ಉಸ್ಮಾನಿಬಾದಿ ಅಂದ್ಬಿಟ್ಟೇ ನಾಟಿ ಮೇಕೆನ ಸೇಲ್ ಮಾಡ್ತಾರೆ. ಅದರಿಂದ ನಮ್ಗೆ ಲಾಸ್ ಆಗುತ್ತೆ ಅದು. ಅವ್ರು ಹೆಂಗೆ ಅಂದರೆ ಕೆ ಜಿಗೆ 600 ರೂಪಾಯಿ, ಎಷ್ಟೇನ ಕೆ ಜಿ ಬರಲಿ ಲೆಕ್ಕ ಅದು. ಆದರೆ ಒರಿಜಿನಲ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಅವ್ರದ್ದೆಲ್ಲ ಲಾಟು ಅಡ್ವಾನ್ಸ್ ಹಾಕ್ಸ್ಕೊತಾರೆ, ಕಳ್ಸಾಕ್ತಾ ಇರ್ತಾರೆ. ಇವ್ರದ್ದು ಏನಂದರೆ ಇವ್ರದ್ದು ಕಮ್ಯುನಿಕೇಷನ್ನು, ಇವ್ರ ಬಿಸ್ನೆಸ್ ಅಲ್ಲಿ ಸುತ್ತಮುತ್ತ ನೋಡಿ ನಮಗೆ ಇಡಿಸಿದ್ದಕ್ಕೆ ತಂದಿದ್ದು. ನೀವು ಅಂದರೆ ಈಗ 5,000 ಅಡ್ವಾನ್ಸ್ ಹಾಕಿದ್ರಿ. ಹೌದು. ಆಮೇಲೆ ಮರಿ ತಗೊಂಡು ಬಂದು ಇಲ್ಲಿ ಸೆಟ್ಟಿಗೆ ಬಿಟ್ಟಾದ್ಮೇಲೆ ಫುಲ್ ಕ್ಯಾಶ್ ಮಾಡಿ? ಹೌದು. ಇಲ್ಲ, 5,000 ಹಾಕಿದ್ವಿ. 5,000 ಹಾಕಿದ್ಮೇಲೆ ಅಲ್ಲಿಂದ ವಾಪಸ್ ಬರೋವಾಗ ಫುಲ್ ಕ್ಯಾಶ್ ಪೇಮೆಂಟ್ ಮಾಡಿದ್ವಿ. ಅವರು ರಾತ್ರಿನೇ ಗಾಡಿ ಡಿಸ್ಪ್ಯಾಚ್ ಆಯಿತು. ಇಲ್ಲಿ ಅವರೇ ಬಂದು ಖುದ್ದಾಗೆ ರಾಕೇಶ್ ಅವರೇ ಬಂದು ಇಲ್ಲೆಲ್ಲ ಇಳಿಸಿ ಎಲ್ಲ ಸೆಟಲ್ ಮಾಡಿ ಬರ್ತಾ, ಅವರು ನಮ್ಮ ಹತ್ರ ಇನ್ನೂ ಫೀಡ್ ಬೆಳೆದಿರಲಿಲ್ಲ. ಅವ್ರದ್ದೇ ತೊಗರಿ ಒಟ್ಟು ಅಂತ ಬರುತ್ತೆ, ಒಂದು 5ರಿಂದ 6 ಚೀಲ ತೊಗರಿ ಒಟ್ಟು ಕೊಟ್ಟಿದ್ರು. ಅದೇ ನಮಗೊಂದು 2-3 ತಿಂಗಳು ಬಂತು. ಅಂದರೆ ಸೆಕೆಂಡ್ರಿ ಫೀಡಾಗಿ ಹಾಕ್ತಾಯಿದ್ವಿ ನಾವು ಅದನ್ನು. ಮೇಯ್ನ್ ಫೀಡ್ ಸೈಲೇಜ್ ತರಿಸಿದ್ವಿ. ಅದರಿಂದ ಅವ್ರು ಫೀಡು ಕೊಟ್ಟರು, ಫ್ರೀಯಾಗಿ ಫೀಡೆಲ್ಲ ಫ್ರೀಯಾಗಿ ಕೊಟ್ಟರು. ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಮೇಲೆ ಹಚ್ಚಿ ನಮ್ಗೆ ಬಂದು ಇಲ್ಲಿ ಗೇಟ್ ಹಾಕೋ ತನಕ ಅವರೇ ಜವಾಬ್ದಾರಿ ಇದ್ದಿದ್ದು. ಆಮೇಲೆ ನಮಗೆ ಮೆಡಿಸನ್ಸ್ ಎಲ್ಲ ಫ್ರೀಯಾಗಿ ಕೊಟ್ಟಿದ್ರು. ಒಂದು ಸೆಟ್ ಆಫ್ ಮೆಡಿಸನ್ಸು, ಸುಸ್ತಾದರೆ ಏನು ಹಾಕಬೇಕು, ಆಮೇಲೆ ಲಿವರ್ ಟಾನಿಕ್ಕು, ಆಮೇಲೆ ನಮ್ಮದು ಜಂತುಳದ ಔಷಧಿ ಎಲ್ಲ ಫ್ರೀಯಾಗಿ ಕೊಟ್ಟಿದ್ರು ಒಂದು ಸೆಟ್ಟು. ಆಮೇಲೆ ನಾನು ತೊಗೊಂಡೆ ಎಲ್ಲ ಇಲ್ಲಿ. ಅದೆಲ್ಲ ಇದು ಆಫ್ಟರ್ ಸೇಲ್ಸ್ ಅವ್ರ ಕೆಲಸ ಮಾತ್ರ ಚೆನ್ನಾಗಿ ಮಾಡ್ತಾರೆ. ಆಫ್ಟರ್ ಸೇಲ್ಸ್ ಏನೇ ಹೆಲ್ಪ್ ಆದರೂ, ಎಷ್ಟು ಸರಿ ನಮಗೆ ಸ್ಟಾರ್ಟಿಂಗಲ್ಲಿ 2-3 ಡೆಲಿವರಿ ಕಷ್ಟ ಆಗಿತ್ತು. ಕಷ್ಟ ಆದಾಗ ಹೆಂಗೆ ಮಾಡಬೇಕು, ಏನೇನು ಮಾಡಬೇಕು ಅದೆಲ್ಲ ಅವ್ರಿಗೆ ಇನ್ ಕೇಸ್ ಏನಾದರೂ ಅದರಲ್ಲಿ ಗೊತ್ತಿಲ್ಲ ಅಂದರೆ ಕನ್ಸಲ್ಟ್ ಡಾಕ್ಟರ್ ಅಂತ ಹೇಳ್ತಾರೆ. ಮರಿ ಕೊಡೋ ಜೊತೆಗೇ ತರಬೇತಿನೂ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಅದೆಲ್ಲ ಟ್ರೈನಿಂಗು ಎಲ್ಲ ಅವ್ರಿಗೆ ಏನೇ ಹೆಲ್ಪ್, ಎಷ್ಟೊತ್ತಿಗೆ ಫೋನ್ ಮಾಡಿ, ಮಧ್ಯರಾತ್ರಿ ಫೋನ್ ಮಾಡಿದ್ರು ಎತ್ತುತ್ತಾರೆ. 16 ಮೇಕೆಗಳಿಗೆ ಸರ್ ಎಷ್ಟು ಖರ್ಚಾಗಿದೆ? 16 ಮೇಕೆಗಳಿಗೆ ನಮಗೆ ತರಿಸ್ಕೊಳ್ಳೋಕ್ಕೆ, ಹೌದು, ಅಲ್ಲಿಂದ ಇಲ್ಲಿ ತರಿಸ್ಕೊಳ್ಳೋಕ್ಕೆ ಅರೌಂಡ್ 2 ಲಕ್ಷದ ಚಿಲ್ಲರೆ ಏನೋ ಖರ್ಚಾಯಿತು, 16 ಪ್ಲಸ್ ಒಂದು ಬ್ರೀಡರ್ಗೆ. ಇವಾಗ ನನಗೆ ಅದರಲ್ಲೇ 16 ಮರಿಯಲ್ಲೇ ಎಲ್ಲ 2 ಮರಿ ಹಾಕಿದೆ ಮೇಕೆಗಳು, 2 ಮರಿ ಹಾಕಿದೆ. ಇವಾಗ ಅದನ್ನು ಇನ್ನೊಂದು 5-6 ತಿಂಗಳು ಸಾಕ್ತೀನಿ, ಆಮೇಲೆ ಮಾರಾಕ್ತೀನಿ. ಆಮೇಲೆ ಅವರು ಇದನ್ನು ಹೇಳ್ತಾರೆ, ನಿಮ್ಗೆ ಯಾರು ತೊಗೊಂಡಿಲ್ವಾ ಅಂದರೆ ಬೈಬ್ಯಾಕ್ ಗ್ಯಾರಂಟಿ ಕೊಡೋಲ್ಲ, ಹೆಲ್ಪ್ ಮಾಡಿಕೊಡ್ತೀನಿ, ನಾನು ಪುಷ್ ಮಾಡ್ತೀನಿ. ಅವ್ರ ಗ್ರೂಪ್ಸ್ ಇರುತ್ತೆ, ನಮ್ಮ ಫೋಟೋಸ್ ಕಳಿಸಿದ್ರೆ ಗ್ರೂಪ್ಸ್ಗೆ ಹಾಕ್ತಾರೆ, ಕಾಂಟ್ಯಾಕ್ಟ್ಸ್ ಬರುತ್ತೆ ನಮಗೆ. ಯಾಕಂದರೆ ಇವೆಲ್ಲ ಸಂತೆಗಂತೂ ಹೋಗ್ಬಾರ್ದಿದ್ದು. ಸಂತೆಗೆ ಹೋದರೆ ನಾಮ ಹೇಳಿಯೋದು ಗ್ಯಾರಂಟಿ. ಈಗ ನೀವು 2 ಲಕ್ಷ ಬಂಡವಾಳ ಹಾಕಿದ್ದೀರಾ, ನೀವು ಎಷ್ಟು ಆದಾಯ ಪಡಿಬೋದು ಸರ್? ಹಂಗಾರೆ ಇದರಲ್ಲಿ ಆದಾಯ ಇದೆ. ಇವಾಗ ಅವ್ರು ಹೇಳಿದ ಪ್ರಕಾರ ಈ ಒಂದೊಂದು ಮೇಕೆ 3 ಸೂಲು ಬರುತ್ತೆ ಅಂತ ಹೇಳ್ತಾರೆ. ಅಂದರೆ 14 ತಿಂಗಳು, 1 ವರ್ಷ ಅಂದರೆ ಅವ್ರ ಲೆಕ್ಕದಲ್ಲಿ 14 ತಿಂಗಳಿಗೆ 3 ಸೂಲು ಬರುತ್ತೆ ಅಂತ. ಇಲ್ಲಿ ಬಂದ ಮೇಲೆ 2 ಮೇಕೆ ಹಾಕಿದೆ. ಸೊ ನಾನು ಕೊಟ್ಟಿದ್ದ ಬಂಡವಾಳಕ್ಕೆ ಒಂದೊಂದು ಮೇಕೆಗೆ 2 ಮೇಕೆ ಬಂದಿದೆ ಆವಾಗಲೇ. ಅಲ್ಲಿಗೆ ರಿಟರ್ನ್ಸ್ ಬಂದಂಗೆ ನನಗೆ. ಇನ್ನು ನಾನು ಸೇಲ್ ಮಾಡಿದ್ರೆ ನನಗೆ ಇವಾಗ ರಿಟರ್ನ್ಸ್ ಬರುತ್ತೆ ಎಲ್ಲ. ಸೊ ಬರುತ್ತೆ, ಆದಾಯ ಇದೆ. ಯಾರನ್ನ ಒಬ್ರು ಮಾಡಬೇಕು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಮಾಡ್ಕೊಬೋದು. ಓಕೆ, ಈಗ 16 ಮೇಕೆಯಲ್ಲಿ ಸರ್ ಎಷ್ಟು ಮೇಕೆಗಳು ಮರಿ ಹಾಕಿದೆ? ಇವಾಗ 16 ಮೇಕೆಯಲ್ಲಿ 16ರಲ್ಲಿ 14 ಮರಿ ಹಾಕಿದೆ, ಇನ್ನು 2 ಪೆಂಡಿಂಗಲ್ಲಿದೆ, ಇನ್ನು 2 ಹಾಕಬೇಕಾಗಿದೆ. ಎಲ್ಲ 2 ಮರಿ ಹಾಕಿದೆ, ಒಂದೇ 3 ಮರಿ ಹಾಕಿತ್ತು. ಓಕೆ, ಟೋಟಲ್ ಎಷ್ಟು ಮರಿ ಇದೆ ಹಂಗಾರೆ? ಅಲ್ಲಿಗೆ 20 ಮರಿ ಇದೆ. ತಂದಿದ್ದು ಒಂದು 2 ಮಂತ್ಸ್ 3 ಮಂತ್ಸ್ ಸ್ಪ್ಯಾನಲ್ಲೇ ಎಲ್ಲ ಮರಿ ಆಗ್ತು. ಅಂದರೆ ಅಲ್ಲಿ ಬ್ರೀಡಿಂಗಾಗಿ ಟೈಮ್ ಬಂದಿರುತ್ತೆ, ಹತ್ರ ಬರೋ ಪ್ರೆಗ್ನೆನ್ಸಿ ಗೋಡ್ಸೇ ನಮ್ಗೆ ಕೊಡೋದು. ಇಲ್ಲಿ ಬಂದು ನಾವು ಸಾಕಿ, ನಾವು ಒಂದು 4 ತಿಂಗಳು ಸಾಕಿ ಅದನ್ನು ಮಾಡೋ ಥರ ಗೋಡ್ಸ್ ಕೊಡೋಲ್ಲ, ಪ್ರೆಗ್ನೆನ್ಸಿ ಗೋಡ್ಸೇ ಕೊಡೋದು ಅವರು. ಒಂದೊಂದು ಏನು ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಟೈಮಲ್ಲೂ ಡೆಲಿವರಿ ಮಾಡ್ಕೊಂಬಿಟ್ಟಿರುತ್ತೆ. ನಮ್ಮದ್ರಲ್ಲೇ ಆ ಥರ ಯಾವುದೂ ಆಗಿಲ್ಲ, ಎಲ್ಲ ಇಲ್ಲಿ ಬಂದೇ ಹಾಕಿದ್ದು. ಎಲ್ಲನೂ ಒತ್ತು ಮರಿ ಅಂದರೆ ಮೇಲ್ ಗೋಡ್ಸ್ ಹಾಕಿದ್ರೆ ಅದು ನಮ್ಗೆ ಆದಾಯನೇ.
ಒಂದು ಆ ಮೇಲ್ ಗೋಟ್ಸ್ನ ನಾವು ಒಂದು 6 ಮಂತ್ಸ್ ಅಥವಾ 8 ಮಂತ್ಸ್ ಸಾಕಿದ್ರೆ ಏನಿಲ್ಲ ಅಂದರೂ ಒಂದು 18-20 ಸಾವಿರಕ್ಕೆ ಹೋಗುತ್ತೆ ಒಂದೊಂದು ಮರಿ. ಓಕೆ. ಈಗ ಬೇರೆ ಕಡೆಯಿಂದ ನೀವು ತಂದಿರೋದ್ರಿಂದ ಹೌದು ಅಲ್ಲಿ ವಾತಾವರಣ ಇಲ್ಲಿ ವಾತಾವರಣ ಚೇಂಜ್ ಇರುತ್ತೆ. ಹೌದು ಚೇಂಜ್ ಇದೆ. ಸರ್ ಇಲ್ಲಿ ವಾತಾವರಣಕ್ಕೆ ಹೆಂಗೆ ಅಡ್ಜಸ್ಟ್ ಆಗಿದೆ ಈಗ ಮೇಕೆಗಳು? ಅದೇ ತಂದಾಗ ಒಂದು 2-3 ದಿವಸ, ಒಂದು ವಾರ ಮ್ಯಾಕ್ಸಿಮಮ್ಮು ಎಲ್ಲ ಸ್ಟೇಬಲ್ ಆಗಕ್ಕೆ ಬೇಕು. ಒಂದೇ ಸರಿ ನಾವು ಏನು ಹಾಕ್ತೀವೋ ಅದನ್ನು ತಿನ್ನಲ್ಲ ಅದು. ಒಂದು ವಾರ ನಾವು ತಿನ್ನಲ್ಲ ಅಂದಮೇಲೆ ಎಸಿಬಾರ್ದು, ಟೇಕ್ ಟೈಮ್ ತೊಗೊಳುತ್ತದು. ಒಂದು 2-3 ಸುಸ್ತಾಗಿ ಹಂಗೆ ಸುಮ್ಮನೆ ಕೂತ್ಕೊಂಡಿರುತ್ತೆ, ಒಂದೇ ಜಾಗದಲ್ಲಿ ಇರುತ್ತೆ. ಅದನ್ನೆಲ್ಲ ಅಬ್ಸರ್ವೇಷನ್ ಮೇಯ್ನ್ ಇದರಲ್ಲಿ ಅಬ್ಸರ್ವ್ ಮಾಡ್ತಾ ಇರಬೇಕು. ಆಮೇಲೆ ತಿಂಗಳಿಗೊಂದ್ಸರಿ ಲಿವರ್ ಟಾನಿಕ್ ಹಾಕ್ತೀವಿ, 3 ತಿಂಗಳಿಗೊಂದ್ಸರಿ ಡಿವಾರ್ಮಿಂಗ್ ಮಾಡ್ತೀವಿ. ವ್ಯಾಕ್ಸಿನೇಷನ್ ಆಗಿರುತ್ತೆ, ಏನು ET ವ್ಯಾಕ್ಸಿನೇಷನ್ ಆಗಿದೆ, PPR ವ್ಯಾಕ್ಸಿನೇಷನ್ ಆಗಿದೆ. ಮರಿಗಳಿಗೆಲ್ಲ ವ್ಯಾಕ್ಸಿನೇಷನ್ ಮಾಡಿಸ್ಬೇಕು ಆಗಿದೆ. ಹಂಗೆ ಆ ಮೂಲಕ ನೋಡ್ಕೊತೀವಿ. ಆಮೇಲೆ ನಮ್ಮ ಮೇವು ಅಡ್ಜಸ್ಟ್ ಆಗುತ್ತೆ. ಏನು ಅಷ್ಟೇನು ಇಲ್ಲಿ ರೈನಿ ಸೀಸನ್ ಏನು ಇರಲಿಲ್ಲ ನಮ್ಮ ಪುಣ್ಯಕ್ಕೆ. ಲಾಸ್ಟ್ ಟೈಮ್ ತಂದಾಗ ರೈನಿ ಸೀಸನ್ ಇದ್ರೂ ಒಂದೊಂದು ಸರಿ ಕೋಲ್ಡು ಅದೆಲ್ಲ ಆಗುತ್ತೆ. ಆದಾಗ ಮೇಯ್ನ್ ಅಬ್ಸರ್ವೇಷನ್ ಇದರಲ್ಲಿ ತಂದು ಎಲ್ಲೋ ಹೋಗ್ಬಿಡ್ತೀವಿ ಯಾರೋ ಮಾಡ್ತಾರೆ ಅಂತ ಇದ್ದರೆ ಕಷ್ಟ. ನಾವಿದ್ದು ನಮ್ಮ ಕೈಲಿ ಆಗಿಲ್ವಾ, ಮಾಡೋರ್ನ ನೋಡ್ಕೊಂಡು ಅಬ್ಸರ್ವ್ ಮಾಡ್ತಾಯಿರಿ. ನಮ್ಮ ಹೆಲ್ಪರ್ಗೂ ನಾಲೆಡ್ಜ್ ಇದ್ದಿದ್ದರಿಂದ ಏನೇ ಪ್ರಾಬ್ಲಮ್ ಆಗಿದ್ರು ಅವರೇ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು. ನಮ್ಗೆ ಹೇಳ್ತಿದ್ರು, ನಾವು ಹಿಂಗೆ ಅಂತ ಹೇಳ್ತಿದ್ವಿ. ಇದ್ರದ್ದೆಲ್ಲ ಮರಿಯೆಲ್ಲ ಡೆಲಿವರಿ ಮಾಡಿರೋದು ಅವರೇನೆ, ನಾವಂತೂ ಕೈ ಹಾಕಿಲ್ಲ. ಅಂದರೆ ಡೆಲಿವರಿ ಇದರಲ್ಲಿ ಹೆಂಗೆ ಅಂದರೆ ಈಸಿ ಡೆಲಿವರಿ ಇದು. ನಾವು ಇಲ್ಲಿ ಇರಬೇಕು ಅಂತಲ್ಲ, ಅದು ಅದೇ ನಾವು ಫಸ್ಟ್ ಮರಿಗೆ ಮಾತ್ರ. ಅಂದರೆ ನಮ್ಮ ಕ್ಯೂರಿಯಾಸಿಟಿ ಇರ್ತಾಯಿತ್ತು. ಫಸ್ಟ್ ಮೇಕೆ ತಂದಿದ್ದೀವಿ, ಎಕ್ಸ್ಪೀರಿಯೆನ್ಸ್ ಇಲ್ಲ, ಕ್ಯೂರಿಯಾಸಿಟಿ. ಇಲ್ಲೇ ಬೆಡ್ಡೆಲ್ಲ ಹಾಕೊಂಡು ಮಲ್ಕೊಂಡಿದ್ವಿ ನಾವು ಫಸ್ಟ್ ಮರಿ ಡೆಲಿವರಿ ಆದಾಗ. ಆಮೇಲಿಂದ ನಾವು ನಮ್ಮ ಮನೇಲಿ ಇರ್ತೀವಿ, ಇಲ್ಲಿ ಅದೇ ಡೆಲಿವರಿ ಮಾಡ್ಕೊಂಡಾಗ ಯೂಶ್ವಲಿ ನಮ್ಮ ದೇವ್ರ ದಯದಿಂದ ಎಲ್ಲ ಬೆಳಗ್ಗೆನೇ ಡೆಲಿವರಿ ಆಗಿರೋದು. ಯಾವುದೋ ಒಂದೇ ಒಂದು ಮಾತ್ರ ನೈಟ್ ಡೆಲಿವರಿ ಆಗಿತ್ತು. ಆದಾಗ ಅದೇ ಅವ್ರ ತಾಯಿ ಹಾಲು ಕುಡಿಯುತ್ತೆ, ಇಲ್ಲಾಂದ್ರೆ ನಾವು ಕುಡಿಸ್ದಾಗ ಅದೇ ಅವ್ರ ಮರಿಗಳನ್ನ ಅದೇ ನೋಡ್ಕೊಳ್ಳುತ್ತೆ. ಈಗ ಬೇರೆ ಮರಿ ಬಂದು ಅವ್ರ ಬೇರೆ ತಾಯಿಗೆ ಹೋಗೋದು ಅದೆಲ್ಲ ಬಿಟ್ಕೊಳ್ಳಲ್ಲ, ಆ ಥರ ಬಿಟ್ಕೊಳ್ಳಲ್ಲ. ಅದು ಮೇಲೆ ಫೀಮೇಲ್ ಸರ್? ಇದು ಫೀಮೇಲ್ ಉಸ್ಮಾನಿಬಾದಿ. ಇದ್ರ ಕಣ್ಣು ನೋಡಿ, ನಿಮಗೆ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ, ವೈಟ್ ಐಸು. ಅಂದರೆ ಇದು ಎಲ್ಲದಕ್ಕೂ ಬರಲ್ಲ, ನಮಗೆ ಲಕ್ಕು ಅಷ್ಟೇ ಬಂದಿರೋದು. ಇದನ್ನು ಮಾರಕ್ಕೆ ಹೋಗಲ್ಲ, ನಾನು ಹಿಡ್ಕೊಂಡಿರ್ತೀನಿ. ಇದ್ರದ್ದು ನೆಕ್ ಲೆಂತು ಅಷ್ಟೇ, ನೆಕ್ ಲೆಂತೂ ದೊಡ್ಡದಿರುತ್ತೆ, ಆಮೇಲೆ ಹೈಟು ಅಷ್ಟೇ. ಹೈಟು ನಿಮಗೆ ನಾಟಿ ಮೇಕೆಗಿಂತ ದೊಡ್ಡದೇ ಬರುತ್ತೆ. ವೆಯ್ಟು ಅಷ್ಟೇ, ವೆಯ್ಟ್ ಏನಿಲ್ಲ ಅಂದರೂ ಒಂದು 13 kg ಇರುತ್ತೆ ಮರಿ. ಇದಕ್ಕೆ ಒಂದು 2.5 months ಆಗಿದೆ ಅಷ್ಟೇ. ಇದು ಡೆಲಿವರಿ ಆಗಿರೋದು. ಡೆಲಿವರಿ ಆಗಿದ್ದಕ್ಕೆ ಇಷ್ಟು ಸಣ್ಣ ಕಾಣಿಸ್ತಾ ಇರೋದು. ಇದು ಮರಿ ಸಣ್ಣ, ಮೇಕೆ ಸಣ್ಣ ಕಾಣಿಸ್ತಾ ಇರೋದು ಡೆಲಿವರಿ ಆಗಿರೋದು. ಇದೆಲ್ಲ ಸೆಕೆಂಡ್ ಸೂಲ್. ಇದು ನಮಗೆ ಈ ಮರಿಗಳೆಲ್ಲ ಸೆಕೆಂಡ್ ಪ್ರೆಗ್ನೆನ್ಸಿಯಿಂದ ಬಂದಿರೋದು. ಇನ್ನು ಮೇಲೆ ಬರೋದೆಲ್ಲ 3rd, 4th, 5th ಹಂಗೆ. ಅಲ್ಲೋ 1 ವರ್ಷಕ್ಕೆ 2 ಅಲ್ಲಿ ಬರುತ್ತೆ ಹಂಗೆ. ಅಲ್ಲಿ ನೋಡಿದ್ರ ನೀವು? ಅಲ್ಲಿಗೆ ಇದಕ್ಕೆ 1, 2, 3, 4 ಅಲ್ಲಿದೆ. ಸೂಲ್ ಎಷ್ಟು ಚೆನ್ನಾಗಲಿ, ನನಗೆ ನೋಡೋಕೆ ಚೆನ್ನಾಗಿದೆ. ಕ್ವಾಲಿಟಿ ಮರಿ ಬರುತ್ತಾ, ಪ್ರೆಗ್ನೆಂಟಾ? ಈಗ ಸರ್ ಸುಮಾರು ಜನ ಟ್ರೇಡಿಂಗ್ ಮಾಡ್ತಾರೆ. ಈ ಬಸವಗೋಟ್ ಫಾರ್ಮ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಜೆನ್ಯೂನು, ಆಮೇಲೆ ಏನು ಹೇಳ್ತಾರೆ, ಹಾನೆಸ್ಟಿ, ಮಾತು ಮೇಲೆ ನಿಂತ್ಕೊತಾರೆ. ಅದೇ ಆಫ್ಟರ್ ಸೇಲ್ ಸರ್ವೀಸು ಚೆನ್ನಾಗಿದೆ. ಯಾವ್ದಾನ ರೈತರಿಗೆ ಮೇಕೆಗಳು ಬೇಕು ಅಂದರೆ ನಾವು ತರಿಸ್ಕೊಡ್ತೀವಿ. ಅಂದರೆ ನನಗೆ ಅವ್ರು ಕ್ಲೋಸ್ ಇದ್ದಾರಲ್ಲ, ನಾನು ಅವ್ರ ಮೂಲಕ ಹೇಳಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡೋದು ಅಥವಾ ನಾನು ಕಾಂಟ್ಯಾಕ್ಟ್ ಮಾಡಿಕೊಡೋದು ಏನೋ ಒಂದು ಮಾಡಿ ವ್ಯವಸ್ಥೆ ಮಾಡಿಸ್ತೀನಿ. ಸುಮಾರು ಚಾನಲ್ಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀನಿ, ನಿಮ್ಮದೂ ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಎಲ್ಲರ ಥರನೇ ಮಾಡ್ತಾಯಿದ್ದೀರಾ, ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮಾಗಿ ಬಂದಿದ್ದೀರಾ. ನೀವು ರೈತರಿಗೆ ಹೆಲ್ಪ್ ಆಗಲಿ ಅಂತ ಕೇಳ್ಕೊತೀನಿ. ಹೀಗೆ ವೀಡಿಯೋಸ್ ಮಾಡ್ತಾಯಿರ್ರಿ ನೀವು.